show that any positive odd integer is of the form 4q plus 1 or 4q plus 3 where q is some integer. ಇದು ನಿಮ್ಮ ಪ್ರಶ್ನೆ. ಇದು ಕೂಡ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಪ್ರಶ್ನೆನೇ. ಸೊ ಇದನ್ನು ಅರ್ಥ ಮಾಡ್ಕೊಳೋದಕ್ಕೆ ತಿರ್ಗಾ ಏನು ಹೇಳ್ತಾರೆ ಏನಿದು ಅಂತ ಹೇಳಿ ಪ್ರೋಗ್ರಾಮ್ ಉಪಯೋಗಿಸೋಣ. ಸೊ ಇಲ್ಲಿ ಏನಂತ ಹೇಳಿ ನಮ್ಮ ಡಿವೈಸರ್ ಏನೇನು ಚೇಂಜ್ ಆಗುತ್ತೆ ಕ್ವಶನ್ ನೋಡಿ. ತಿರ್ಗಾ ಡಿವೈಸರ್ ಏನಿರುತ್ತೆ ಇಲ್ಲಿ 4 ಅಲ್ವಾ. ಮತ್ತೊಂದು ಸತಿ ಪ್ರಶ್ನೆ ಓದೋಣ. ಶೋ ದಟ್ ಎನಿ ಆಡ್ ಇಂಟೀಜರ್ ಇಸ್ ಆಫ್ ದ ಫಾರ್ಮ್ 4q plus 1 or 4q plus 3 where q is some integer. ಇದು ನಿಮ್ಮ ಪ್ರಶ್ನೆ. ಸೊ ನಮ್ಮ ಡಿವೈಸರ್ ಬಂದು 4 ಆಗುತ್ತೆ. ಒಂದಷ್ಟು ನಂಬರ್ ಇಟ್ಟಿದ್ದೀನಿ, ಚೇಂಜ್ ಮಾಡೋಣ ಬೇಕಾದ್ರೆ ಇದನ್ನು. ಒಂದು 300 ಓಕೆ, ಇದೊಂದು ಈ ಥರ ಒಂದು 3500ವರೆಗೂ ಸರಿನಾ. ಸೊ ಇಷ್ಟೊಂದು 50 ನಂಬರ್ ನೋಡ್ತಾ ಇದ್ದೀವಿ. ಇಲ್ಲಿ ಡಿವೈಸರ್ ಬಂದು 4 ಏನಾಗುತ್ತೆ ನೋಡೋಣ. ಹಾಂ ನೋಡಿ, ಇಲ್ಲಿ ಸ್ವಲ್ಪ ನಂಬರ್ಸ್ ಎಲ್ಲ ಹತ್ತತ್ರ ಇದೆ, ಎಳೆಯೋದಕ್ಕಾಗಲ್ಲ. ಇದನ್ನು ನಂಬರ್ ಚೇಂಜ್ ಮಾಡೋಣ ಸ್ವಲ್ಪ ಇರಿ, ಇದು ಬೇಡ. ಆ 100 700 ಡಿವೈಸರ್ ಚೇಂಜ್ ಮಾಡಿಲ್ಲ. ವಾಸಿ ಅಲ್ವಾ. ಸೊ ಇಲ್ಲಿ 650ರಿಂದ 700ವರೆಗೂ ಇದೆ. ಏನಾಗ್ತಾ ಇದೆ ಇಲ್ಲಿ ಅಬ್ಸರ್ವ್ ಮಾಡೋಣ. ಪ್ರಶ್ನೆ ಏನು, ಎಲ್ಲ ಈವನ್ ಇಂಟೀಜರ್ ಆಡ್ ಇಂಟೀಜರ್ ಅಂತ, ಸಾರಿ ಇಲ್ಲಿ ಆಡ್ ಇಂಟೀಜರ್ ಇದು ಇಲ್ಲಾಂದರೆ ಇದಾಗಿರುತ್ತೆ ಅಂತ ಹೇಳಿ ನೋಡಿಸ್ಬೇಕು ಅಂತ ಹೇಳಿ. ಸೊ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಮೊದಲಾಗಿ ಇದನ್ನು ಒಂದಷ್ಟು ನಂಬರ್ ತೊಗೊಂಡು 4ಇಂದ ಡಿವೈಡ್ ಮಾಡಿದ್ದೀವಿ. ಇಲ್ಲಿ ರಿಮೈಂಡರ್ ಏನು ಬರುತ್ತೆ ಅಂತ ನೋಡ್ತೀವಿ. ಸೊ ಇದರದ್ದು ಹೆಡ್ಡಿಂಗ್ ಬಂದು ಮೈ ಡಿವೈಸರ್ ಇಸ್ 4 ಆ್ಯಂಡ್ ಐ ಆಮ್ ಲುಕಿಂಗ್ ಎಟ್ ದ ರಿಮೈಂಡರ್ ಅಂತ ಹೇಳಿ. ಸೊ ಎಕ್ಸ್ ಆ್ಯಕ್ಸಸಲ್ಲಿ ಡಿವಿಡೆಂಟ್ ಇದೆ 650ಇಂದ 700ವರೆಗೂ. ವೈ ಆ್ಯಕ್ಸಸಲ್ಲಿ ನಮ್ಮ ರಿಮೈಂಡರ್ ನೋಡ್ತಾ ಇದೆ. ಸೊ 4ಇಂದ ಡಿವೈಡ್ ಮಾಡ್ತು ಅಂದರೆ ರಿಮೈಂಡರ್ 4ರಿಂದ ಕಮ್ಮಿ ಇರುತ್ತೆ. ಈವನ್ ಇಂಟೀಜರ್ ಇರಬೇಕಾದ್ರೆ ನಮ್ಮ ರಿಮೈಂಡರು 2 0 2 0 2 0 2 ಇದೆ ಅಲ್ವಾ. ನೋಡಿ, ಇವೆಲ್ಲ ಈವನ್ ನಂಬರು ಸರಿನಾ. ಅದನ್ನೇ ಆಡ್ ನಂಬರ್ ಇತ್ತು ಅಂತ ಹೇಳಿದ್ರೆ, ಆಡ್ ನಂಬರ್ ಇಲ್ಲಿದೆ ನೋಡಿ, ಆಡು ಆಡ್ 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 ಆಡ್. ನಮ್ಮ ರಿಮೈಂಡರ್ ಏನು ಬರುತ್ತೆ 3 1 3 1 3 ಅಲ್ವಾ. ಯಾವುದೇ ಆಡ್ ನಂಬರ್ ತೊಗೊಳ್ಳಿ, ಇದನ್ನು ತೊಗೊಳ್ಳಿ, 1 ಇದೆ ರಿಮೈಂಡರು. ಆಡ್ ನಂಬರ್ 1 ಇದೆ, ಆಡ್ ನಂಬರ್ 3 ಇದೆ ಅಲ್ವಾ. ಸೊ ಯಾವುದೇ ಒಂದು ಆಡ್ ನಂಬರ್ ತೊಗೊಂಡ್ರೆ 1 ಇಲ್ಲಾಂದರೆ 3 ಇರುತ್ತೆ ರಿಮೈಂಡರ್ ಅಂತ ಹೇಳಿ ಅದನ್ನು ಅಬ್ಸರ್ವ್ ಮಾಡಿದ್ರಿ ಅಲ್ವಾ. ತಿರ್ಗಿ ವಾಪಸ್ ಹೋಗಿ ಪ್ರಶ್ನೆಗೆ. ಶೋ ದಟ್ ಎನಿ ಪಾಸಿಟಿವ್ ಇಂಟೀಜರ್, ಎನಿ ಪಾಸಿಟಿವ್ ಆಡ್ ಇಂಟೀಜರ್ ಕ್ಯಾನ್ ಬಿ ಆಫ್ ದ ಫಾರ್ಮ್ ಆರ್ ಈಸ್ ಆಫ್ ದ ಫಾರ್ಮ್ 4q plus 1 ಆ್ಯಂಡ್ 4q plus 3. ಇದು ಇಲ್ಲಾಂದರೆ ಇದು ಎರಡರಲ್ಲಿ ಒಂದು ರೆಪ್ರೆಸೆಂಟೇಷನ್ ಇರುತ್ತೆ ಅಂತ ಹೇಳಿ ನೋಡಿಸ್ಬೇಕು. ತಿರ್ಗಾ ಇದು ಜನರಲ್ ಸ್ಟೇಟ್ಮೆಂಟ್ ಇದೆ, ಇದು ಜನರಲ್ ಆಗಿ ನೋಡಿಸ್ಬೇಕಾಗುತ್ತೆ. ಇಲ್ಲಿ ನಾವು ಕೆಳಗಡೆ ಎಷ್ಟು ನಂಬರಿಂದ ನೋಡಿಸಿದ್ರೆ 650ರಿಂದ 700ವರೆಗೂ ನೋಡಿಸಿದ್ರೆ. ಬಟ್ ಜನರಲ್ ಆಗಿ ಹೇಗೆ ಪ್ರೂವ್ ಮಾಡೋದು, ಜನರಲ್ ಆಗಿ ಈ ಥರ ಪ್ರೂವ್ ಮಾಡಬೇಕು. ತಿರ್ಗಾ ಮತ್ತೊಂದು ಸತಿ ಆ ಸ್ಟೇಟ್ಮೆಂಟ್ ಬರೀಬೇಕಾಗುತ್ತೆ. ಯಾವ ಸ್ಟೇಟ್ಮೆಂಟು, ಆಸ್ ಪರ್ ಯೂಕ್ಲಿಡ್ ಡಿವಿಷನ್ ಲೆಮ್ಮ, right? If a and b, where a is greater than b, represents all possible positive integers, then a can be written as a into b cube plus r
where r is greater than or equal to 0 but lesser than b, where q and r are unique ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿ. ಇದು ನಿಮ್ಮ ಸ್ಟೇಟ್ಮೆಂಟು. ಇದನ್ನು ಬೈ ಡಿಫಾಲ್ಟ್ ನಿಮ್ಮ ಪ್ರತಿ ಸತಿನೂ ಅದೇ ಡಿಪೆಂಡಿಂಗ್ ಆನ್ ದ ಮಾರ್ಕ್ಸ್ ಮತ್ತು ನಿಮ್ಮ ಟೀಚರ್ಸ್ ಕೇಳಿಕೊಂಡು, ಬಟ್ ಅಫ್ಕೋರ್ಸ್ 3-4 ಮಾರ್ಕ್ಸ್ಗೆಲ್ಲ ಬಂತು ಅಂತ ಹೇಳಿದ್ರೆ ಇದೆಲ್ಲ ಬರೀಬೇಕು. ನಿಮಗೆ MCQ ಕ್ವಶನ್ಸ್ ಈ ಚಾಪ್ಟರ್ ಮೇಲೆ MCQ ಕ್ವಶನ್ಸ್ ಅಂತ ಹೇಳಿದ್ರೆ ಇನ್ನೂ ಈಸಿ, ನೀವು ಇದೆಲ್ಲ ಬರೆಯೋಂಗೇ ಇಲ್ಲ ಅಲ್ವಾ. ಓಕೆ, ಇಲ್ಲಿ ನಿಮ್ಮ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ b is equal to what ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. 4 ಅಂತ ಅಲ್ವಾ, ಇಲ್ಲಿ ನೋಡ್ಬೋದು 4. ಸೊ ಯುವರ್ ಡಿವೈಸರ್ ಇಸ್ 4. ಸೊ ಈ ಸ್ಟೇಟ್ಮೆಂಟ್ ಏನು ಚೇಂಜ್ ಆಗುತ್ತೆ, a is equal to 4 into q plus r, where r is greater than or equal to 0 but less than 4. This implies r can be either 0 or 1 or 2 or 3. ಕರೆಕ್ಟಾ ಅಲ್ವಾ ಹುಡುಗರ? ಇಷ್ಟೇ, ಮ್ಯಾಥಮೆಟಿಕಲಿ ಇಷ್ಟು ಕ್ಲೀನಾಗಿ ಬರೀಬೋದು. ಮ್ಯಾಥ್ಸ್ ಫಾಲೋ ಮಾಡಿ ಆನ್ಸರ್ ಈಸಿ ಆಗುತ್ತೆ, ಏನು ಕಷ್ಟ ಏನಿಲ್ಲ. ಇವೆಲ್ಲ ಏನು ಕೇಸ್ ತೊಗೊಬೇಕು, ಕೇಸ್ ವೆನ್ ದ ರಿಮೈಂಡರ್ ಇಸ್ 0. ಎಲ್ಲ ಕೇಸ್ ತೊಗೊಳ್ಳಿ ಬರೀರಿ. ವೆನ್ ದ ರಿಮೈಂಡರ್ ಇಸ್ 0, a will be equal to 4q and this is nothing but 2 into 2q. 2 ಹೊರಗಡೆ ತೆಕ್ಕೊಂಡೆ, 4 can be written as 2 into 2q ಅಲ್ವಾ. 2 into anything is an even number. ಸೊ ಇದು ಈವನ್ ನಂಬರ್, 4q ಅಂತ ಹೇಳೋದು ಈವನ್ ನಂಬರು. ಮತ್ತೊಂದು ಕೇಸ್ ವೆನ್ ದ ರಿಮೈಂಡರ್ ಇಸ್ 1. ಇಲ್ಲಿ a will be equal to 4q plus 1. 4q ತಿರ್ಗ ನಾನು 2 into 2q plus 1 ಅಂತ ಬರೀಬೋದು. 2 into something is even plus odd, this is an odd number ಅಲ್ವಾ. ಮತ್ತೆ ನೆಕ್ಸ್ಟು ಕೇಸ್ when the remainder is 2. a will be equal to 4q plus 2. ಇಲ್ಲಿ ಏನು ಕಾಮನ್ ಇದೆ, 2 ಕಾಮನ್ ಇದೆ, ಸೊ 2q plus 1 ಆಗುತ್ತೆ ಅಲ್ವಾ. ಸೊ ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ನೋಡಬೇಕಾಗುತ್ತೆ. ಬೇಸಿಕ್ಸ್ಗೆ ಹೋಗಿ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ 2 ಕಾಮನ್ ತೆಕ್ಕೊಂಡಿದ್ದೀನಿ, 2 into q plus 1 ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಆನ್ ಈವನ್ ನಂಬರ್, ಸರಿನಾ. ಕೊನೆಯದಾಗಿ ಕೇಸ್ ಏನು ಬರುತ್ತೆ, 3. ಕೇಸ್ when the remainder is 3 ಅಲ್ವಾ. ಸೊ ಇದನ್ನು ನಾನು a is equal to 4q plus 3. ಸೊ ನಾನು ಇದನ್ನು ರೀರೈಟ್ ಮಾಡ್ತೀನಿ, 4q plus 2 plus 1 ಅಂತ ಹೇಳಿ. ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೇನು ರಿಮೈಂಡರು, ಸಾರಿ ಇಲ್ಲೇನು ಕಾಮನ್ನು, 2 ಕಾಮನ್ ಇದೆ, 2q plus 1 plus 1. 2 into something plus 1 is an odd number. ಸೊ ಇಲ್ಲಿ ನಾವು ಏನು ನೋಡ್ಸಿದ್ರಿ ಅಂತ ಹೇಳಿದ್ರೆ, ಇಫ್ ಐ ಹ್ಯಾವ್ ಆಲ್ ದ ಪಾಸಿಬಲ್ ನಂಬರ್ಸ್ ರೆಪ್ರೆಸೆಂಟೆಡ್ ಬೈ a, ನಾನು ಅದನ್ನು 4 ಗುಂಪಿಗೆ ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿ, ಆಯಿತಾ. ಸೊ ಎರಡು ಗುಂಪು, 4 ಗುಂಪು. ಈ ಗುಂಪು ಹೇಗಿರುತ್ತೆ, ಏನಕ್ಕೆ ಹೇಗೆ 4 ಗುಂಪು ಅಂತ ಹೇಳಿದ್ರೆ, ರಿಮೈಂಡರ್ 0, 1, 2, 3 ಅಲ್ವಾ. ಈ ಥರ 4 ಗುಂಪು ಕನ್ವರ್ಟ್ ಮಾಡ್ಬೋದು. ಈ ಗುಂಪು ಈವನ್ ನಂಬರ್ ಬಂತು, ಇದು ಆಡ್ ನಂಬರ್ ಬಂತು, ಇದು ಈವನ್ ನಂಬರ್ ಬಂತು, ಇದು ಆಡ್ ನಂಬರ್ ಬಂತು. ಸೊ ಆಡ್ ಎಲ್ಲೆಲ್ಲಿ ಬರುತ್ತೋ, ರಿಮೈಂಡರ್ 3 ಮತ್ತು 1 ಇದೆ, ಅದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ನೋಡಿಲಿ ಅಲ್ವಾ, 4q plus 1 and 4q plus 2 represents all the all the odd numbers, ಸರಿನಾ. ಸೊ ಪ್ರೂವ್ ಮಾಡಿದ್ರಿ ಇದನ್ನು, ಹೆನ್ಸ್ ಪ್ರೂವ್ಡ್. ಹುಡುಗರ ಒಂದೇನು ವಿಷಯ ಕಂಡ್ರು, ಕಾಮನ್ ತೆಕ್ಕೊಳೋದು ನೀವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಬೇಸಿಕ್ಸ್ ಹೋಗಬೇಕು. ನೋಡಿಲಿ ಇಲ್ಲೆಲ್ಲ ಕಾಮನ್ ತೆಗೆದು ಅವೆಲ್ಲ ಮಾಡ್ತಾ ಇದ್ದೀವಿ, ಸರಿನಾ. ಸೊ ಇದನ್ನೆಲ್ಲ ನೀವು
ಬೇಸಿಕ್ಸ್ ಕಲ್ತ್ಕೊಂಡ್ರೆ ಇಲ್ಲಿ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ನಾನು 2 ಕಾಮನ್ ತೆಕ್ಕೊಂಡು 3ನ 2 + 1 ಅಂತ ಡಿವೈಡ್ ಅಂದರೆ ಸ್ಪ್ಲಿಟ್ ಮಾಡಿ ನೋಡಿ, ಇಲ್ಲಿ 3ನ ನಾನು 2 + 1 ಅಂತ ಸ್ಪ್ಲಿಟ್ ಮಾಡಿದ್ದೀನಿ. ಆಮೇಲೆ 2 ಕಾಮನ್ ತೆಕ್ಕೊಂಡು ಈ ಥರ ಬರ್ಕೊಂಡು ಹೋಗಿದ್ದೀನಿ. ಏನಕ್ಕೆ ಇವೆಲ್ಲ ಮಾಡಿರೋದು ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮಲ್ಲಿ ನಾನು ಸ್ಕೂಲ್ಸಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಆ ಟೈಮಲ್ಲೆಲ್ಲ ಆ ಟೀಚರ್ಸ್ ಇನ್ಸ್ಟ್ರಕ್ಷನ್ ಪ್ರಕಾರ ಈ ಥರ ಈ 2 × ಸಮಥಿಂಗ್ + 1 ಆಡ್ ನಂಬರ್ ಆಗುತ್ತೆ, 2 × ಸಮಥಿಂಗ್ ಈವನ್ ನಂಬರ್ ಆಗುತ್ತೆ, ಅದು ಸ್ಟ್ಯಾಂಡರ್ಡು ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಅಂತ ಹೇಳಿದ್ರೆ ನಿಮ್ಮ CBSE ಡಿಮಾಂಡ್ ಮಾಡುತ್ತೆ 2 × ಸಮಥಿಂಗ್ + 1 ಅಂತ ಬರೀರಿ ಆಡ್ ನಂಬರ್ಗೆ, 2 × ಸಮಥಿಂಗ್ ಈವನ್ ನಂಬರ್ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾವು ಇಲ್ಲಿ 2 ಅಂತ ಕಾಮನ್ ತೆಕ್ಕೊಂಡು 2 × ಸಮಥಿಂಗ್ + 1 ಇಸ್ ಎನ್ ಆಡ್ ನಂಬರ್ ಅಂತ ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ನೀವು ಡೈರೆಕ್ಟಾಗಿ ಇಲ್ಲಿ ಹೇಳ್ಬೋದಾಯಿತು 4 × Q ಇಸ್ ಎನ್ ಈವನ್ ನಂಬರ್ + 3 ಇಸ್ ಎನ್ ಆಡ್ ನಂಬರ್. ಸೊ ಹಾಗಾಗಿ ನಮ್ಮ ಓವರಾಲ್ ಉತ್ತರ ಬಂದು ಆಡ್ ನಂಬರ್ ಆಗೋದು ಅಂತ ಹೇಳಿ ಡೈರೆಕ್ಟಾಗಿ ಬರೀಬೋದಾಯಿತು. ಬಟ್ ಇದೊಂದು ಪ್ರೊಸೀಜರ್ ಇದೆಯಂತೆ. ಅಗೇನ್ ನಿಮ್ಮ ಟೀಚರ್ಸ್ ಹತ್ರ ಮಾತಾಡಿ ಅವ್ರು ಏನು ಹೇಳ್ತಾರೋ ಆ ಥರ ಬರ್ಕೊಂಡು ಹೋಗಿ. ಬಟ್ ಕಾನ್ಸೆಪ್ಚುಲಿ ಎಲ್ಲ ಇದೇನೆ, ಇದೊಂದು ರೈಟಿಂಗ್ ಪಾರ್ಟ್ ಚೇಂಜ್ ಆಗುತ್ತೆ ಹೊರತು ಇನ್ನು ಮಿಕ್ಕಿದೆಲ್ಲ ಬರೀಲೇಬೇಕು. ಕಾನ್ಸೆಪ್ಚುಲಿ ಈ ಥರನೇ ಫ್ಲೋ ಬರೋದು. ಸರಿನಾ?